ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿತರಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಜೆ ಕಲ್ಪಾವಸಾನೆ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ಣೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತಿ ಶ್ರೀಜಯತೀರ್ಥವಾಕ್. ದುರ್ವಾದಿಧ್ವಾಂತರವಜೆ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀ ಬ್ರಹ್ಮಾರ್ಚಿತ ಮೂಲರಾಮ ಭಜಕಃ ವಿದ್ಯಾಮಠಾಧೀಶ್ವರಃ ವಿದ್ವದ್ವರ್ಗ ಸುಪೂಜಿತಃ ಸುಯತಿವರಃ ಟೈಕಾರ್ಯ ಸಂಸೇವಕಃ. ಛಾತ್ರಾಣಾಂ ಹೃದಯೇ ಸದಾ ವಿರಾಜತಿ ಸದಾ ಯೋಸೌ ಸುಕರ್ಮಂದಿರಾಟ್. ಜೀಯಾತ್ ಶ್ರೀ ಸುಬುಧೇಂದ್ರ ಸಂಯಮಿ ಮಣಿಃ ವೇದಾಂತರಾಜ್ಯೇ ಚಿರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ನಮ್ಮ ಗುರುಗಳ ಪಾದ ಕಮಲಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಅಧಿಕ ಮಾಸ ಪ್ರಯುಕ್ತವಾಗಿ ನಿರಂತರ ನಡೆಯುತ್ತಿರುವ ಯಾವ ಜ್ಞಾನಯಜ್ಞದಲ್ಲಿ ಏನು ಸಂಧ್ಯಾ ವಂದನೆಯ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರಿದ ಭಾಗವನ್ನು ಇವತ್ತು ಗುರುವಂತರ್ಯಾಮಿಯಾದ ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡೋಣ. ನಿನ್ನೆ ನಾವು ತಿಳಿದಿದ್ವಿ ಏನಂತ, ಸಂಧ್ಯಾ ವಂದನೆ ಅನ್ನೋದು ಪ್ರತಿಯೊಬ್ಬ ಬ್ರಾಹ್ಮಣನ ಅವಶ್ಯ ಕರ್ತವ್ಯವಾಗಿದೆ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಯಾಕೆ ಅಂತಂದ್ರೆ ಸಂಧ್ಯಾಹೀನೋ ಅಶುಚಿರ್ನಿತ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಯಾರು ಸಂಧ್ಯಾ ವಂದನೆ ಮಾಡೋದಿಲ್ಲವೋ ಅವರು ಇತರ ಯಾವ ಕಾರ್ಯಕ್ಕೂ ಕೂಡ ಅವರು ಯೋಗ್ಯರಾಗೋದಿಲ್ಲ. ಹಾಗಾಗಿ ಸಂಧ್ಯಾ ವಂದನೆ ಅನ್ನೋದು ಮುಖ್ಯವಾದಂತಹ ಕಾರ್ಯ. ಇನ್ನು ಅಷ್ಟೇ ಅಲ್ಲ, ನಾವು ಸಂಧ್ಯೋಪಾಸನ ಅಂದ್ರೆ ಅರ್ಥಾತ್ ಸಂಧ್ಯಾ ವಂದನೆ ಅಂದ್ರೆ ಏನು ಅಂತನೂ ನಿನ್ನೆ ತಿಳ್ಕೊಂಡಿದ್ವಿ. ನಮ್ಮ ಸಂಧ್ಯಾಖ್ಯ ಸವಿತೃದೇವತಾ ಧ್ಯಾನಮೇವ ಸಂಧ್ಯಾ ವಂದನ ಮುಚ್ಯತೆ ಅಂತ. ಸಂಧ್ಯೋಪಾಸನಂ ನಾಮ ಸಂಧ್ಯಾಖ್ಯ ಸವಿತೃದೇವತಾ ಧ್ಯಾನಮೇವ ಅಂತ ಹೇಳಿದ್ದಾರೆ. ಅಂದ್ರೆ ಸವಿತೃನಾಮಕ ಸೂರ್ಯಾಂತರ್ಗತನಾದಂತಹ ಭಗವಂತ ಏನಿದ್ದಾನೆ ಅವನೇ ವಸ್ತುತಃ ಸಂಧ್ಯಾ ಅಂತ, ಅವನ ಹೆಸರೇ ಸಂಧ್ಯಾ. ಅದಕ್ಕೆ ಒಂದು ಪುರಾಣ ಶ್ಲೋಕವನ್ನು ಕೂಡ ನಾವು ಹೇಳಿದ್ವಿ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ ಸಾ ಮಾಂ ಸಂಧ್ಯಾ ಅಭಿರಕ್ಷತು. ಅಂತಹ ಸಂಧ್ಯಾಖ್ಯ ದೇವತೆಯಾದ ಪರಮಾತ್ಮ ನನ್ನನ್ನು ಸದಾ ರಕ್ಷಣೆ ಮಾಡಲಿ ಅಂತ ನಾವು ನಿನ್ನೆ ಪ್ರಾರ್ಥನೆ ಮಾಡೋದು, ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಂತಹ ಶ್ಲೋಕ. ಹಾಗಾಗಿ ಅಂತಹ ಸಂಧ್ಯಾ ವಂದನೆ ಎಲ್ಲರೂ ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ನಾವು ನಿನ್ನೆ ತಿಳಿದುಕೊಂಡಿವಿ. ಹಾಗೆ ಸಂಧ್ಯಾ ಕಾಲ ಏನು ಅನ್ನೋ ವಿಷಯವನ್ನು ಕೂಡ ನಿನ್ನೆ ತಿಳಿದುಕೊಂಡಿದ್ವಿ. ಏನಂತ, ಮುಹೂರ್ತ ಮುದಗಾದರವಾಗ ದ್ವಿಮುಹೂರ್ತ ಮತಃಪರಂ ಸಂಧ್ಯಾ ಕಾಲಸ್ತು ವಿಜ್ಞೇಯ ವಿಪರೀತಸ್ತು ಪಶ್ಚಿಮ ಅಂತ. ಅಂದ್ರೆ ಸೂರ್ಯೋದಯದ ಮುಂಚೆ 2 ಮುಹೂರ್ತ, ಸೂರ್ಯೋದಯದ ನಂತರ 1 ಮುಹೂರ್ತ. ಇದು ಪ್ರಾತಃ ಕಾಲದ 1 ಮುಹೂರ್ತ ಅಂದ್ರೆ 2 ಗಳಿಗೆ, ಅಂದ್ರೆ 24 ನಿಮಿಷಕ್ಕೆ 1 ಗಳಿಗೆ. ಹಾಗೆ 2 ಗಳಿಗೆ ಅಂದ್ರೆ 48 ನಿಮಿಷ. 1 ಮುಹೂರ್ತ ಅಂದ್ರೆ 2 ಗಳಿಗೆ ಅಂದ್ರೆ 48 ಇಂಟು 2 ಅಂದ್ರೆ 96 ನಿಮಿಷ. ಅಂದ್ರೆ ಸೂರ್ಯೋದಯದ 96 ನಿಮಿಷ ಪೂರ್ವದಲ್ಲಿ, ಸೂರ್ಯಾಸ್ತಮಯದ 96 ನಿಮಿಷ ಅನಂತರ. ಹಾಗೆ ಇದರಲ್ಲಿ ಸಾಯಂ ಸಂಧ್ಯಾದಲ್ಲಿಯೂ ಕೂಡ ಹಾಗೆ 96 ನಿಮಿಷ ಸೂರ್ಯಾಸ್ತಮಯದ ಪೂರ್ವದಲ್ಲಿ, ಸೂರ್ಯ ಇರುವಾಗ 96 ನಿಮಿಷ, ಸೂರ್ಯ ಹೋದ ಮೇಲೆ 48 ನಿಮಿಷ. ಹೀಗೆ ಒಟ್ಟು ಪ್ರಾತಃ ಸಾಯಂ ಸಂಧ್ಯಾ ಕಾಲಗಳು ಹೀಗೆ ನಾವು ತಿಳಿದುಕೊಂಡು ಈ ಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ನಾವು ಮಾಡಬೇಕು. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತಂದ್ರೆ ನಿನ್ನೆ ಅದನ್ನು ಕೂಡ ತಿಳಿದುಕೊಂಡಿದ್ವಿ. ಹುಟ್ಟಿದ ಪ್ರತಿಯೊಬ್ಬ ಮಾನವನೂ ಕೂಡ ಆ ಜ್ಞಾನ ಮತ್ತು ಕರ್ಮಗಳು ಅವಶ್ಯವಾಗಿ ಮಾಡಲೇಬೇಕು. ಇಲ್ಲದೆ ಹೋದರೆ ಸಂಸಾರ ಚಕ್ರದಿಂದ ಅವನು ಹೊರಗಡೆ ಬೀಳೋದಿಲ್ಲ. ಹಾಗಾಗಿ ಭಗವಂತ ನಮಗೆ ಕೊಟ್ಟ ಒಂದು ಶ್ರೇಷ್ಠವಾದ ಉಪಾಸನಾ ಮಾರ್ಗ ಅನ್ನೋದೇನಿದೆ ಅದು ಸಂಧ್ಯಾ ವಂದನೆಯೇ ಆಗಿದೆ. ಸಂಧ್ಯಾ ವಂದನೆಯಲ್ಲಿ ಭಗವಂತನ ರೂಪಗಳು, 3 ರೂಪಗಳ ಚಿಂತನೆಯನ್ನು ನಾವು ಮಾಡ್ತೀವಿ. ಏನಂತ, ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಎನ್ನುವ 3 ರೂಪಗಳ ಚಿಂತನೆಯನ್ನು ಕೂಡ ನಾವು ಮಾಡ್ತೀವಿ. ಆದ್ದರಿಂದ ಇದು ಒಂದು ಭಗವಂತನ ಉಪಾಸನಾ ರೂಪವಾಗಿದೆ. ಆದ್ದರಿಂದ ಅವಶ್ಯವಾಗಿ ಎಲ್ಲರೂ ಕೂಡ ಸಂಧ್ಯಾ ವಂದನೆ ಮಾಡಬೇಕು ಅನ್ನೋದನ್ನು ನಾವು ನಿನ್ನೆ ತಿಳಿದುಕೊಂಡಿದ್ವಿ. ಇವಾಗ ಆ ಸಂಧ್ಯಾ ವಂದನೆ ಯಾವ ಕಾಲದಲ್ಲಿ ಮಾಡಬೇಕು,
ಪೂರ್ವ ಅಂದ್ರೆ ಸಂಧ್ಯಾ ವಂದನೆಯ ಕಾಲವನ್ನು ತಿಳಿದುಕೊಂಡಿದ್ದೆ. ಆದರೆ ಯಾವ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದ್ರೆ ನಮಗೆ ಯಾವ ಫಲ ಸಿಗುತ್ತೆ, ಫಲ ಅನ್ನೋದಕ್ಕಿಂತಲೂ ಕೂಡ ಯಾವ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದ್ರೆ ಶ್ರೇಷ್ಠ, ಅದು ವಸ್ತುತಃ ಸಂಧ್ಯಾ ವಂದನೆ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅನ್ನೋ ವಿಷಯವನ್ನು, ಹಾಗೆ ಸಂಧ್ಯಾ ವಂದನೆಗೆ ಸಂಬಂಧಪಟ್ಟ ಇನ್ನೊಂದಿಷ್ಟು ವಿಷಯಗಳನ್ನು ಇವತ್ತು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಯಾವಾಗ ಸಂಧ್ಯಾ ವಂದನೆ ಮಾಡಬೇಕು ಅಂತಂದ್ರೆ ಪೂರ್ವಾಂ ಸಂಧ್ಯಾ, ಅದಕ್ಕೆ ಅನೇಕ ಸ್ಮೃತಿ ವಚನಗಳಿವೆ. ಏನಂತ? ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉಪಕ್ರಮ್ಯ ಯಥಾವಿಧಿ ಗಾಯತ್ರೀಂ ಅಭ್ಯಸೇದ್ ಯಾವದ್ ಆದಿತ್ಯ ದರ್ಶನಂ ಅಂತ. ಮೊದಲನೇ ಸಂಧ್ಯಾ ವಂದನೆ ಅಂದ್ರೆ ಪ್ರಾತಃ ಸಂಧ್ಯಾ ವಂದನೆ. ಪ್ರಾತಃ ಸಂಧ್ಯಾ ವಂದನೆ ನಾವು ಯಾವ ಕಾಲದಲ್ಲಿ ಮಾಡಬೇಕು ಅಂದ್ರೆ ಸನಕ್ಷತ್ರಾಂ, ನಕ್ಷತ್ರಗಳು ಇರುವಾಗ, ಅಂದ್ರೆ ನಕ್ಷತ್ರಗಳು ಇರುವಾಗಲೇನೆ ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕು. ನಮಗೆಲ್ಲ ನಕ್ಷತ್ರ ಕಾಣೋದು ರಾತ್ರಿಯೇ, ನಾವು ಮಲಗೋಕ್ಕಿಂತಲೂ ಪೂರ್ವದಲ್ಲಿ ನಕ್ಷತ್ರವನ್ನು ನೋಡ್ತೀವಿ. ಆದರೆ ನಾವು ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡೋದಿಲ್ಲ, ಸೂರ್ಯ ಬಂದೇ ನಮ್ಮನ್ನು ಎಬ್ಬಿಸ್ಬೇಕು, ನಮ್ಮ ಪದ್ಧತಿ ಹಾಗಿರುತ್ತೆ. ಆದರೆ ವಸ್ತುತಃ ಸಂಧ್ಯಾ ವಂದನೆ ನಾವು ಯಾವಾಗ ಮಾಡಬೇಕು ಅಂದ್ರೆ ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಏನೇ ಅಂದ್ರೆ ನಕ್ಷತ್ರಗಳು ಇರುವಾಗಲೇನೆ ಸಂಧ್ಯಾ ವಂದನೆಯನ್ನು ಪ್ರಾರಂಭ ಮಾಡಬೇಕು. ಅದೇ ಹೇಳಿದ್ರು, ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉಪಕ್ರಮ್ಯ ಯಥಾವಿಧಿ ಗಾಯತ್ರೀಂ ಅಭ್ಯಸೇದ್ಯಾವದ್ ಆದಿತ್ಯ ದರ್ಶನಂ. ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ನಕ್ಷತ್ರ ಇರುವಾಗ ಸಂಧ್ಯಾ ವಂದನೆ ಪ್ರಾರಂಭ ಮಾಡಿ, ನಂತರ ಸೂರ್ಯೋದಯದವರೆಗೂ ಅಂದ್ರೆ ಸೂರ್ಯ ಕಿರಣ ನಮ್ಮ ಮೇಲೆ ಬೀಳುವವರೆಗೂ ಕೂಡ ನಾವು ಜಪವನ್ನು ಮಾಡಬೇಕಂತೆ. ಯಾವದ್ ಆದಿತ್ಯ ದರ್ಶನಂ. ಹಾಗೆ ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಸಾದಿತ್ಯಾಂಚ ಯಥಾವಿಧಿ ಗಾಯತ್ರೀಂ ಅಭ್ಯಸೇ ತತ್ರ ಯಾವದ್ ರಕ್ಷಾಣಿ ಪಶ್ಯತಿ ಅಂತ. ಹಾಗೆ ಸಾಯಂಕಾಲ ಸಂಧ್ಯಾ ವಂದನೆ ಹಾಗೆ, ಅಂದ್ರೆ ಸೂರ್ಯ ಇರುವಾಗಲೇನೆ ನಾವು ಸಂಧ್ಯಾ ವಂದನೆಯನ್ನು ಪ್ರಾರಂಭ ಮಾಡಿ, ಆ ಸೂರ್ಯ ಮುಳುಗಿದ ಮೇಲೆ ನಕ್ಷತ್ರಗಳ ಕಾಣುವವರೆಗೂ ಕೂಡ ನಾವು ಜಪವನ್ನು ಮಾಡಬೇಕು. ಇದು ಸಾಯಂಕಾಲದ ಸಂಧ್ಯಾ ವಂದನೆಯ ಕ್ರಮ. ಹಾಗಾಗಿ ಸಂಧ್ಯಾ ವಂದನೆ ಯಾವಾಗ ಮಾಡಬೇಕು ಅಂದ್ರೆ ಸೂರ್ಯೋದಯ ಪ್ರಾರಂಭಗೊಳ್ಳುವಾಗ ಸಂಧ್ಯಾ ವಂದನೆಯನ್ನು ಮಾಡಿ, ಸೂರ್ಯಕಿರಣ ಬೀಳೋವರೆಗೂ ಜಪವನ್ನು ಮಾಡಬೇಕು. ಹಾಗೆ ಅಸ್ತಮಯಿಸುವ ಸಂದರ್ಭದಲ್ಲಿಯೂ ಕೂಡ ಸೂರ್ಯ ಇರುವಾಗ ಪ್ರಾರಂಭ ಮಾಡಿ, ಅವನ ಸೂರ್ಯಾಸ್ತಮಯದ ನಂತರ ನಕ್ಷತ್ರ ದರ್ಶನ ಇರುವವರೆಗೂ ಕೂಡ ಗಾಯತ್ರಿ ಜಪವನ್ನು ನಾವು ಮಾಡಬೇಕು. ಇದು ಶಾಸ್ತ್ರಕಾರರು ಹೇಳಿದ್ದಾರೆ. ಇದರಲ್ಲಿ ಏನಾದರೂ ತಾರತಮ್ಯ ಇದೆಯಾ? ಇಷ್ಟು ಕಾಲ ಇದೆ, ಈ ಕಾಲದಲ್ಲಿ ಮಾಡಿದರೆ ಇಷ್ಟು ಪುಣ್ಯ ಅಥವಾ ಇಷ್ಟು ಫಲ, ಈ ಕಾಲದಲ್ಲಿ ಮಾಡಿದರೆ ಇಷ್ಟು ಫಲ ಎನ್ನುವುದೇನಾದ್ರೂ ಇದೆಯಾ ಅಂತಂದ್ರೆ ಅದಕ್ಕೂ ಹೇಳ್ತಾ ಇದ್ದಾರೆ. ಉತ್ತಮ ತಾರಕೋಪೇತ, ಮಧ್ಯಮ ಲುಪ್ತ ತಾರಕ, ಅಧಮ ಸೂರ್ಯ ಸಹಿತ ಪ್ರಾತಃ ಸಂಧ್ಯಾ ತ್ರಿಧಾಮತ ಅಂತ. ಉತ್ತಮವಾದ ಸಂಧ್ಯಾ ವಂದನೆ ಯಾವಾಗ ಆಗುತ್ತೆ? ನಾವು ಮಾಡುವ ಸಂಧ್ಯಾ ವಂದನೆ ಉತ್ತಮ ಅಂತ ಯಾವಾಗ ಕರೆಸಿಕೊಳ್ಳಲ್ಪಡುತ್ತೆ ಅಂತಂದ್ರೆ ತಾರಕೋಪೇತ, ನಕ್ಷತ್ರವಿರುವಾಗ ನಾವು ಮಾಡುವ ಸಂಧ್ಯಾ ವಂದನೆ ಅನ್ನೋದೇನಿದೆ ಅದು ಉತ್ತಮ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಅಂದ್ರೆ 100ಕ್ಕೆ 100 ಪುಣ್ಯವನ್ನು ಕೊಡುವಂತಹದ್ದು ಅದು. ಮಧ್ಯಮ ಲುಪ್ತ ತಾರಕ, ನಕ್ಷತ್ರಗಳು ಹೋದ ಮೇಲೆ ನಾವು ಏನು ಸಂಧ್ಯಾ ವಂದನೆ ಮಾಡ್ತೀವಿ ಆ ಸಂಧ್ಯಾ ವಂದನೆ ಅದು ಮಧ್ಯಮ ಅಂತ ಕರೆಸ್ಕೊಳ್ತಾರೆ. ನಾವು ಮಾಡಿದ ಸಂಧ್ಯಾ ವಂದನೆ ಮಾಡಿದರೆ ನಮಗೆ ಎಷ್ಟು ಫಲ ಸಿಗಬೇಕೋ ಅಷ್ಟು ಫಲ ಆ ಸಂಧ್ಯಾ ವಂದನೆಯಿಂದ ನಮಗೆ ಸಿಗೋದಿಲ್ಲ. ಅಧಮ ಸೂರ್ಯ ಸಹಿತ, ಇನ್ನು ಸೂರ್ಯ ಇರುವಾಗ ನಾವೇನಾದರೂ ಸಂಧ್ಯಾ ವಂದನೆ ಮಾಡಿದರೆ ಅದು ಅಧಮ ಕಾಲ ಅಂತ ಕರೆಸಿಕೊಳ್ಳಲ್ಪಡ್ತದೆ, ಅದನ್ನು ಅಧಮ ಕಾಲ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಹೀಗೆ ಪ್ರಾತಃ ಕಾಲ ಸಂಧ್ಯಾ ವಂದನೆಯಲ್ಲಿ 3 ಕಾಲಗಳು, ನಮಗೆ 3 ಕಾಲಗಳನ್ನು ಹೇಳಿದ್ದಾರೆ. ಇದಕ್ಕೆ ಒಂದು ದಾಸರ ಪದ್ಯವೂ ಕೂಡ ಇದನ್ನೇ ಹೇಳ್ತಾ ಇದೆ. ನಕ್ಷತ್ರನೇಸೆ ಕಂಡ ನರಗೆ ಉತ್ತಮ ಸಂಧ್ಯಾ, ನಕ್ಷತ್ರ ಒಂದೆರಡು ಕಂಡ ನರಗೆ ಮಧ್ಯಮ ಸಂಧ್ಯಾ, ನಕ್ಷತ್ರ ದೂರ ಕಾಣದ ನರಗೆ ಅಧಮ ಸಂಧ್ಯಾ, ನಕ್ಷತ್ರ ಬಿಟ್ಟರೆ ನಾರಾಯಣ ಪುರಂದರ ವಿಠಲ ಬಿಡುವ ಅಂತ. ನಕ್ಷತ್ರವಿರುವಾಗ ನಾವು ಮಾಡುವ ಸಂಧ್ಯಾ ವಂದನೆಗೆ ಅತ್ಯಂತ ಶ್ರೇಷ್ಠವಾದ ಒಂದು ಫಲ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಸಾಯಂ ಸಂಧ್ಯಾನು ಹಾಗೆ ಉತ್ತಮ ಸೂರ್ಯ ಸಹಿತ. ಉತ್ತಮವಾದ ಸಂಧ್ಯಾ ವಂದನೆ ಯಾವಾಗ ಅಂದ್ರೆ ಸೂರ್ಯನಿರುವಾಗ ನಾವು ಮಾಡುವ ಜಪ ಅನ್ನೋದೇನಿದೆ ಅಂದ್ರೆ ನಾವು ಮಾಡುವ ಸಂಧ್ಯಾ ವಂದನೆ ಅದು ಉತ್ತಮ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಮಧ್ಯಮ ಅಸ್ತಮಿತೇ ರವೆ, ಸೂರ್ಯಾಸ್ತಮಯ ಆದರೆ ಅದು ಮಧ್ಯಮ ಫಲ. ಇನ್ನು ಅಧಮ ತಾರಕೋಪೇತ, ಇನ್ನು ನಕ್ಷತ್ರ ಬಂದ ಮೇಲೆ ನಾವು ಮಾಡುವ ಸಂಧ್ಯಾ ವಂದನೆ ಅದು ಅಧಮ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಸಾಯಂ ಸಂಧ್ಯಾ ತ್ರಿಧಾಮತ ಅಂತ ಹೀಗೆ ಹೇಳಿದ್ದಾರೆ. ಇನ್ನು ಮಧ್ಯಾಹ್ನ ಸಂಧ್ಯಾ ವಂದನೆಯನ್ನು ನಾವು ಯಾವಾಗ ಮಾಡಬೇಕು ಅಂತಂದ್ರೆ, ಒಂದು ದಿವಸವನ್ನು 5 ಭಾಗ ಮಾಡಿಕೊಂಡಿದ್ದೆ ಆದ ಸಂದರ್ಭದಲ್ಲಿ ಅಂದ್ರೆ 144 ನಿಮಿಷ ಒಂದು ಭಾಗ ಆಗುತ್ತೆ. ಒಂದು ದಿವಸದಲ್ಲಿ 12 ಭಾಗ ನಾವು ಮಾಡಿಕೊಂಡಿದ್ದೆ ಆದ 15 ಭಾಗ ನಾವು ಮಾಡಿದರೆ 5 ಭಾಗದ ಲೆಕ್ಕ. ಒಂದು ದಿವಸದಲ್ಲಿ 5 ಭಾಗ ಅಂತ ಮಾಡಿದ್ರೆ 12 ತಾಸು. ಇನ್ನು 5 ಭಾಗ ಮಾಡಿದ್ರೆ ಹತ್ತರ
ಎರಡು ಎರಡು 2 ತಾಸಿನ 24 ನಿಮಿಷ ಆಗುತ್ತೆ. 2 ತಾಸಿನ 24 ನಿಮಿಷ ಅಂದ್ರೆ 144 ನಿಮಿಷ ಒಂದು ಭಾಗ. ಹೀಗೆ 5 ಭಾಗಗಳನ್ನು ಮಾಡ್ಕೋಬೇಕು ಒಂದು ದಿವಸದಲ್ಲಿ. ಅಂದ್ರೆ ಉದಾಹರಣೆಗೆ 6 ಗಂಟೆಯಿಂದ ಸೂರ್ಯೋದಯ, 6 ಗಂಟೆಗೆ ಸೂರ್ಯೋದಯ ಆಗ್ತಾ ಇದೆ ಅಂತಂದ್ರೆ 144 ನಿಮಿಷ ಅಂದ್ರೆ 8:24ರವರೆಗೆ 8:24ರವರೆಗೆ ಒಂದು ಭಾಗ. ಹಾಗೆ 10:48ರವರೆಗೆ ಮತ್ತೊಂದು ಭಾಗ, 1:24 ಅಥವಾ 1:12 ಹೀಗೆ ಮತ್ತೊಂದು ಭಾಗ, 3:36ರವರೆಗೆ ಮತ್ತೊಂದು ಭಾಗ, ಮತ್ತೆ 6ರವರೆಗೆ ಒಂದು ಭಾಗ. ಹೀಗೆ ಒಂದು ಕ್ರಮ ಇದು 5 ಭಾಗ ಮಾಡ್ಕೊಳ್ಬೇಕು. ಅದರಲ್ಲಿ 3ನೇ ಭಾಗದಲ್ಲಿ ಅಂದ್ರೆ ಸುಮಾರು 10:50ರಿಂದ 1/4 ಗಂಟೆ ಅಂದ್ರೆ 1 ಗಂಟೆಯ 15 ನಿಮಿಷದವರೆಗೆ ನಾವು ಮಾಡುವ ಸಂಧ್ಯಾ ವಂದನೆ ಏನಿದೆ ಇದು ಉತ್ತಮವಾದ ಫಲವನ್ನು ಕೊಡುವಂತಹದ್ದಾಗುತ್ತೆ. ಇದು ಮಧ್ಯಮ ಕಾಲ, ಮಧ್ಯಾಹ್ನದಲ್ಲಿ. ಇನ್ನು ಉತ್ತಮ ತೃತೀಯಂಶೆ, ಸಂಧ್ಯೋತ್ತಮ ತೃತೀಯಂಶೆ, ಮಧ್ಯಮ ಸಂಗಮ ಕಾಲೆ. ಸಂಗಮ ಕಾಲ ಅಂದ್ರೆ ಸಾಯಂಕಾಲಕ್ಕೂ ಹಾಗೂ ಮಧ್ಯಾಹ್ನ ಕಾಲಕ್ಕೂ ಮಧ್ಯದಲ್ಲಿರುವ ಕಾಲ. ಅಂದ್ರೆ 1 ಕಾಲಿನಿಂದ 3:36 ಏನು 4ನೇ ಭಾಗ, ದಿನದ 4ನೇ ಭಾಗ 144 ನಿಮಿಷ ಏನಿದೆ ಅದರಲ್ಲಿ ನಾವು ಮಾಡುವ ಸಂಧ್ಯಾ ವಂದನೆ ಅನ್ನೋದು ಅದು ಮಧ್ಯಮ. ಇನ್ನು ಸಾಯಂಕಾಲ ಅಂದ್ರೆ 3:15 ದಾಟಿದ ಮೇಲೆ ನಾವು ಮಾಡುವ ಸಂಧ್ಯಾ ವಂದನೆ ಮಾಧ್ಯಾಹ್ನಿಕ. ಒಂದು ವೇಳೆ ಏನಾದ್ರೂ ನಾವು 3:15 ಆದ ಮೇಲೆ ನಾವು ಮಾಡಿದರೆ ಅದು ಅಧಮ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಹಾಗಾಗಿ ಈ ರೀತಿ ಕಾಲಭೇದ ಇದೆ. ಸಂಧ್ಯಾ ವಂದನೆ ಮಾಡೋದು ಯೋಗ್ಯವಾದ ವಿಹಿತವಾದ ಕಾಲದಲ್ಲಿ ನಾವು ಮಾಡಿದರೆ ಅದಕ್ಕೆ ಅನಂತ ಪುಣ್ಯನೂ ಇದೆ. ಕೇವಲ ನಿತ್ಯ ಕರ್ಮಗಳಿಗೆ ಪುಣ್ಯ ಇಲ್ಲ ಅಂತನೂ ಹೇಳುವ ವಾದಗಳಿವೆ. ಆದ್ರೆ ಇಲ್ಲಿ ನಿತ್ಯ ಕರ್ಮಕ್ಕೆ ಪುಣ್ಯವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ಹೇಳಿದ್ದಾರೆ ವಿಧಿನ. ಅದು ಕಾಲೇತು ವಂದಿತಾ ಸಂಧ್ಯಾ ಸ್ವರ್ಗಮೋಕ್ಷ ಪ್ರದಾಯಿನಿ ಅಂತ ಸಕಾಲದಲ್ಲಿ ನಾವು ಸಂಧ್ಯಾ ವಂದನೆ ಮಾಡಿದ್ದೇವೆ. ನೋಡ್ರಿ, ಸಂಧ್ಯಾ ವಂದನೆ ಮಾಡೋದು ಬಹಳ ಕಷ್ಟ ಏನೂ ಇಲ್ಲ. ಒಂದು ಅರ್ಧ ತಾಸಲ್ಲಿ ನಮ್ಮ ಸಂಧ್ಯಾ ವಂದನೆ ಮುಗಿದೋಗುತ್ತೆ. ಎಲ್ಲರೂ ಸಂಧ್ಯಾ ವಂದನೆ ಮಾಡ್ತೀವಿ, ಆದರೆ ಕೆಲವೊಮ್ಮೆ ಬೇರೆ ಬೇರೆ ಕಾಲದಲ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ಅನಂತರ ಕಾಲದಲ್ಲಿ ಮಾಡುವ ಸಂಧ್ಯಾ ವಂದನೆ ಅನ್ನೋದೇನಿದೆ ಅದು ಸಂಪೂರ್ಣ ಫಲವನ್ನು ಕೊಡೋದಿಲ್ಲ. ಅದು ಎಷ್ಟು ಫಲವನ್ನು ಕೊಡುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಹೀಗೆ ಕೆಲವೊಮ್ಮೆ ಕಾಲಾತೀತವಾಯಿತು. ಸಂಧ್ಯಾ ವಂದನೆಗೆ ಕಾಲ ಅನ್ನೋದು ವಿಹಿತವಾಗಿದೆ. ಆ ವಿಹಿತವಾದ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡದೆ ಕಾಲಾತೀತವಾದರೆ ನಾವು ಅವಾಗ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅವಾಗ ಏನ್ ಮಾಡ್ಬೇಕಂತಂದ್ರೆ ಆಚಮಂತೋ ವಿಧಿವತ್ ಪ್ರಾಣಾನಾಯಮ್ಯ ಅರ್ಘ್ಯಂ ಚತುರ್ಥಕಂ ಕಾಲಾತ್ಯೆ ವಿಶುದ್ಧ್ಯರ್ಥಂ ದತ್ವಾ ಸಂಧ್ಯಾಂ ಸಮಾಚರೇತ್. ಇನ್ನು ಅರ್ಘ್ಯವನ್ನು ಕೊಡುವಾಗ ಹೇಗೆ ಕೊಡ್ಬೇಕಂದ್ರೆ ವ್ಯಾಹೃತಿ ಸಂಪುಟ ಅಂತ, ಅಂದ್ರೆ ವಿಧಿವತ್ತಾಗಿ ಆಚಮನೆ ಮಾಡಿಬಿಟ್ಟು ಪ್ರಾಣಾಯಾಮ ಮಾಡಿಬಿಟ್ಟು ಅರ್ಘ್ಯದವರೆಗೆ ಏನು ಬರ್ತಾ ಇದೆ, ಅರ್ಘ್ಯದವರೆಗೆ ಬರುವ ಅರ್ಘ್ಯ ಕೊಡುವಾಗ 4ನೇ ಅರ್ಘ್ಯವನ್ನು ಕೊಡಬೇಕು. ಅಂದ್ರೆ ವ್ಯಾಹೃತಿ ಆದ್ಯಂತಗಳಲ್ಲಿ ಓಂಕಾರದಿಂದ ಕೂಡಿದ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿ ನಾವು ಅರ್ಘ್ಯವನ್ನು ಕೊಡಬೇಕು. ಏನಂತ, ಕಾಲಾತೀಯ ವಿಶುದ್ಧ ಅಂದ್ರೆ ಕಾಲಾತೀತ ದೋಷ ಪರಿಹಾರಾರ್ಥಂ ನಾವು ಚತುರ್ಥಾರ್ಘ್ಯವನ್ನು ಪ್ರದಾನ ಮಾಡಬೇಕು. ಈ ರೀತಿ ಮಾಡಿದಾಗ ಕಾಲಾತೀತವಾದ ದೋಷ ಅನ್ನೋದು ಪರಿಹೃತವಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ವಸ್ತುತಃ ಇಲ್ಲಿ ಹೇಳಿದ್ದು ಏನಂದ್ರೆ ಕಾಲಾತೀತವಾದಂತಹ ಒಂದು ದೋಷ ಇದೆ ಅಲ್ಲ, ಅಂದ್ರೆ ಸಂಧ್ಯಾ ವಂದನೆ ಕಾಲ ಮೀರಿ ನಾವು ಮಾಡ್ತಾ ಇದ್ದೀವಿ, ಅದರಿಂದ ಒಂದು ಪಾಪ ಬರೋದಿದೆ ನಮಗೆ. ಆ ಪಾಪ ಇದರಿಂದ ಪರಿಹಾರ ಆಗುತ್ತೆ. ಆದರೆ ಸಂಧ್ಯಾ ವಂದನೆ ಮಾಡೋದ್ರಿಂದ ನಮಗೆ ಬರಬೇಕಾದ ಫಲ ಇದೆಯಲ್ಲ, ಅದರಲ್ಲಿ ಹ್ರಾಸ ಅನ್ನೋದು ಹಾಗೆ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ವಿಧಿನಾಪಿ ಕೃತಾ ಸಂಧ್ಯಾ ಕಾಲಾತೀತ ಫಲ ಭವೇದ್. ಒಂದೊಮ್ಮೆ ವಿಧಿವತ್ತಾಗಿ ಯಾವ ರೀತಿಯಾಗಿ ಸಂಧ್ಯಾ ವಂದನೆಯಲ್ಲಿ ಹೇಳಿದಾರೋ ಋಷಿ ಛಂದಸ್ಸುಗಳನ್ನು ಹೇಳುವ ಮೂಲಕ, ಸರಿಯಾದ ಮಂತ್ರೋಚ್ಚಾರಣೆ ಮಾಡುವ ಮೂಲಕ ನಾವು ಸಂಧ್ಯಾ ವಂದನೆಯನ್ನು ಮಾಡಿದರೂ ಕೂಡ ವಿಧಿನಾಭಿಕೃತ ಸಂಧ್ಯಾ ಕಾಲಾತೀತ ಫಲ ಭವೇತ್. ಒಂದು ವೇಳೆ ಸರಿಯಾದ ಕಾಲಕ್ಕೆ ನಾವು ಮಾಡದೇ ಹೋದರೆ ಅದು ನಿಷ್ಫಲವೇ ಆಗುತ್ತೆ. ಅಕಾಲೇ ಚೇತ್ ಕೃತಂ ಕರ್ಮ ಕಾಲಂ ಪ್ರಾಪ್ಯ ಪುನಃ ಕ್ರಿಯಾ ಅಂತ. ಒಂದೊಮ್ಮೆ ಸಂಧ್ಯಾ ವಂದನೆ ನಾವು ಬೇರೆ ಕಾಲದಲ್ಲಿ ಮಾಡಿದರೆ, ಅಂದ್ರೆ ಸಂಧ್ಯಾ ವಂದನೆ ಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ನಾವು ಸಂಧ್ಯಾ ವಂದನೆ ಮಾಡಿದರೆ ನಂತರ ಸರಿಯಾದ ಕಾಲಕ್ಕೂ ನಾವು ಒಂದು ವೇಳೆ ಸಂಧ್ಯಾ ವಂದನೆಯನ್ನು ಮಾಡಿದರೆ ಅದು ಕೂಡ ನಿಷ್ಫಲ ಅಂತ ಕರೆಸಿಕೊಳ್ಳಲ್ಪಡ್ತದೆ, ಅದು ಕೂಡ ನಿಷ್ಫಲ ಅಂತ ಆಗುತ್ತೆ. ಹಾಗಾಗಿ ಇಂತಹ ಸಂಧ್ಯಾ ವಂದನೆ ಅನ್ನೋದೇನಿದೆ ಅದು ಸಕಾಲಕ್ಕೇನೆ ಮಾಡಬೇಕು. ಯಾಕೆ ಅಂದ್ರೆ ಕಾಲೇತು ವಂದಿತಾ ಸಂಧ್ಯಾ ಸ್ವರ್ಗ ಮೋಕ್ಷ ಪ್ರದಾಯಿನಿ ಅಂತ ಸುಲಭವಾಗಿ ಭಗವಂತ ನಮಗೆ
ಮೋಕ್ಷವನ್ನು ಸ್ವರ್ಗಾದಿಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ, ಯಾವುದರಿಂದ? ಸಕಾಲದಲ್ಲಿ ನಾವು ಮಾಡುವ ಸಂಧ್ಯಾ ವಂದನೆಯಿಂದ. ನಾವು ಸಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿದರೆ ಅದು ನಮಗೆ ಸ್ವರ್ಗವನ್ನು ಉಂಟು ಮಾಡಿಕೊಡುತ್ತೆ, ಮೋಕ್ಷವನ್ನು ಉಂಟು ಮಾಡಿಕೊಡುತ್ತೆ. ಆದ್ದರಿಂದ ನಾವು ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡುವುದು ಬಹಳ ಉಚಿತ ಅಂತ ಶಾಸ್ತ್ರಕಾರರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಲಾತೀತವಾದ್ರೆ ಇನ್ನು ಏನ್ ಮಾಡ್ಬೇಕು? ಕಾಲಾತೀತವಾದ್ರೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಕೇವಲ ಚತುರ್ಥಾರ್ಘ್ಯ ಅಷ್ಟೇ ಅಲ್ಲ, ಸಂಧ್ಯಾಕಾಲೇತು ಅತಿಕ್ರಾಂತೆ ಸ್ನಾತ್ವಾ ಚಮ್ಯ ಯಥಾವಿಧಿ ಜಪೇ ದಶಶತಂ. 10 ಅಂದ್ರೆ 1000 ಗಾಯತ್ರಿಯನ್ನು ಮಾಡಬೇಕು. ಅಂದ್ರೆ ಕಾಲಾತೀತವಾದರೆ 1000 ಗಾಯತ್ರಿಯನ್ನು ನಾವು ಮಾಡ್ಬೇಕಾಗುತ್ತೆ. 1000 ಗಾಯತ್ರಿಯನ್ನು ನಾವು ಮಾಡಿ ಆಮೇಲೆ ನಾವು ಆಚಮನಾದಿಗಳ ಅಂದ್ರೆ ಸ್ನಾತ್ವ ಆಚಮನೆ ಮಾಡಿಬಿಟ್ಟು 1000 ಗಾಯತ್ರಿ ಮಾಡಿ ಸಂಧ್ಯಾ ವಂದನೆಯನ್ನು ಮುಂದುವರಿಸಬೇಕು. ಇದು ಕಾಲಾತೀತವಾದ್ರೆ. ಒಂದೊಮ್ಮೆ ನಾವು ಸಂಧ್ಯಾ ವಂದನೆಯನ್ನೇ ಬಿಟ್ಟರೆ ಅವಾಗ ಏನು ಮಾಡಬೇಕು ಅಂತಂದ್ರೆ, ಅವಾಗ 10,000 ಗಾಯತ್ರಿ ಮಾಡ್ಬೇಕಂತೆ. 10,000 ಗಾಯತ್ರಿ ಮಾಡದೆ ಹೊರತು ನಮಗೆ ಸಂಧ್ಯಾಧಿಕಾರ ಬರೋದಿಲ್ಲ. ಹಾಗಾಗಿ ಸಂಧ್ಯಾ ವಂದನೆ ಬಿಡೋದು ಅನ್ನೋದೇನಿದೆ ಅದು ಬಹಳ ಪಾಪ ಅನ್ನೋದು. ಇನ್ನು ಅಷ್ಟೇ ಅಲ್ಲ, ಇನ್ನು ಇಂತಹ ಸಂಧ್ಯಾ ವಂದನೆಯನ್ನು ಆಡ್ದು. ಹಾಗಾಗಿ ನಾವು ಇವಾಗ ಏನೇನು ತಿಳ್ಕೊಂಡ್ವಿ? ಸಂಧ್ಯಾ ವಂದನೆ ಅಂದ್ರೆ ಏನು, ಯಾವ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಸಂಧ್ಯಾ ವಂದನೆ ಮಾಡೋದರ ಫಲ ಏನು ಅದನ್ನು ತಿಳ್ಕೊಂಡಿದ್ವಿ. ಸ್ವರ್ಗ ಮೋಕ್ಷ ಪ್ರದಾಯಿನಿ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗವೂ ಸಿಗುತ್ತೆ, ಮೋಕ್ಷವೂ ಸಿಗುತ್ತೆ. ಸ್ವರ್ಗ ಸಿಗಬೇಕಾದವರಿಗೆ ಸ್ವರ್ಗ, ಮೋಕ್ಷ ಸಿಗಬೇಕಾದವರಿಗೆ ಮೋಕ್ಷ, ಎರಡೂ ಕೂಡ ಸಿಗುತ್ತೆ. ಇನ್ನು ಇನ್ನು ಸಂಧ್ಯಾ ಕಾಲ ತಿಳ್ಕೊಂಡಿದ್ವಿ. ಸಂಧ್ಯಾ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ವಿ. ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು ಎಲ್ಲವನ್ನು ತಿಳಿದುಕೊಂಡಾಯ್ತು. ಇವಾಗ ಸಂಧ್ಯಾ ಕಾಲದಲ್ಲಿ ಯಾರನ್ನು ಉಪಾಸನೆ ಮಾಡಬೇಕು? ಸಂಧ್ಯಾ ಅಂತ ಹೆಸರನ್ನು ನೋಡಿದಾಗ ಅದು ಒಬ್ಬ ಸ್ತ್ರೀಯ ಹೆಸರು ಅಂತ ನಮಗೆ ಕಾಣುತ್ತೆ. ಆದರೆ ಸಂಧ್ಯಾ ವಂದನೆಯಲ್ಲಿ ದೇವತೆ ಯಾರು, ಯಾವ ದೇವತೆಯನ್ನು ಯಾವಾಗ ನಾವು ಚಿಂತನೆ ಮಾಡಬೇಕು ಅನ್ನೋ ವಿಚಾರವನ್ನು ನಾವು ನೋಡೋದೇ ಆದರೆ ಅವಾಗ ಸವಿತೃದ್ಯೋತನಾತ್ ಶೈವ ಸಾವಿತ್ರಿ. ಸಂಧ್ಯಾ ಕಾಲದಲ್ಲಿ 3 ವಿಧವಾದಂತಹ ದೇವತೆಗಳು ಇರ್ತಾರೆ. ಒಂದು ಅಂದ್ರೆ 3 ದೇವತೆಗಳು ಸಂಧ್ಯಾ ಕಾಲದಲ್ಲಿ ನಾವು ಉಪಾಸನೆ ಮಾಡಬೇಕಾದ ದೇವತೆಗಳು. ಯಾರು? ಸಾವಿತ್ರಿ, ಗಾಯತ್ರಿ, ಸರಸ್ವತಿ. ಯಾರು ಆ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅಂದ್ರೆ ಸವಿತೃದ್ಯೋತನಾತ್ ಶೈವ ಸಾವಿತ್ರಿ. ಸೂರ್ಯ ಕಾಣುವಂತೆ ಮಾಡ್ತಾನೆ, ಆದ್ದರಿಂದ ತಾನೇ ಸಾವಿತ್ರಿ, ಅರ್ಥಾತ್ ಭಗವಂತನೇ ಸಾವಿತ್ರಿ. ಇನ್ನು ಜಗತಃ ಪ್ರಸವಿತಾಸ ವಾಗ್ರೂಪತ್ವಾತ್ ಸರಸ್ವತಿ. ಭಗವಂತನು ವಾಗ್ರೂಪನಾಗಿದ್ದಾನೆ, ಜಗತ್ತಿಗೆ ತಾಯಿಯಾದ ಸರಸ್ವತಿ ರೂಪದಲ್ಲಿ ತಾನೇ ನಿಂತಿದ್ದಾನೆ. ಆದ್ದರಿಂದ ಅವನು ಸರಸ್ವತಿ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಮೂರು ಕಾಲದಲ್ಲಿ ಈ ಯಾವ 3 ವಿಧವಾದಂತಹ ದೇವತೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಅದರಲ್ಲಿ ಬೆಳಗ್ಗಿನ ಕಾಲದಲ್ಲಿ ಪೂರ್ವಾಹ್ನೇ ಗಾಯತ್ರಿ ನಾಮ ಅಂದ್ರೆ ಮೊದಲನೆಯ ಕಾಲದಲ್ಲಿ ನಾವೇನ್ ಮಾಡಬೇಕು? ಗಾಯತ್ರಿಯ ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಗಾಯತ್ರಿ ನಾಮಕನಾದಂತಹ ಪರಮಾತ್ಮನ ಚಿಂತನೆ ಮಾಡಬೇಕು. ಸಾವಿತ್ರಿ ಮಧ್ಯಾಹ್ನ ಹೊತ್ತು ಮಧ್ಯಾಹ್ನದ ದಿವಸ ನಾವು ಅಂದ್ರೆ ಮಧ್ಯಾಹ್ನ ಕಾಲದಲ್ಲಿ ನಾವು ಸಂಧ್ಯಾ ವಂದನೆ ಮಾಡುವಾಗ ಸಾವಿತ್ರಿ ನಾಮೋಚ್ಚಾರಣೆಯನ್ನು ಮಾಡಬೇಕು. ಅಂದ್ರೆ ಸಾವಿತ್ರಿ ರೂಪದಲ್ಲಿ ಇದ್ದ ಭಗವಂತನ ಚಿಂತನೆಯನ್ನು ಮಾಡಬೇಕು. ಸರಸ್ವತೀಚ ಸಾಯಾನ್ನೇ ಶೈವ ಸಂಧ್ಯಾ ತ್ರಿಧಾ ಸ್ಮೃತ. ಸರಸ್ವತಿ ರೂಪದಲ್ಲಿದ್ದ ಅಂದ್ರೆ ವಾಗ್ರೂಪನಾದ ಭಗವಂತನ ಚಿಂತನೆ ಸಾಯಂಕಾಲದಲ್ಲಿ ಮಾಡಬೇಕು. ಹೀಗೆ 3 ವಿಧವಾದಂತಹ 3 ವಿಧ ಸಂಧ್ಯಾ ವಂದನೆಗಳಲ್ಲಿ 3 ದೇವತೆಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ, 3 ರೂಪದಿಂದ ಕೂಡಿದ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಕೆಲವೊಂದು ಹೇಳ್ತಾ. ಇನ್ನು ಕೆಲವೊಂದು ಸ್ಮೃತಿ ವಚನಗಳು ಹೇಗೆ ಹೇಳ್ತಾ ಇದ್ರೆ 3 ಕಾಲದಲ್ಲಿ 3 ವಿಧನಾದಂತಹ ಭಗವಂತನನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಹೇಗೆ ಉಪಾಸನೆ ಮಾಡಿದರೂ ತೊಂದರೆ ಇಲ್ಲ. ಒಟ್ಟು 3 ವಿಧವಾದಂತಹ ಭಗವಂತನ ರೂಪಗಳ ಚಿಂತನೆ ಅನ್ನೋದು ನಾವು ಸಂಧ್ಯಾ ಕಾಲದಲ್ಲಿ ಮಾಡೋದು, ಇದು ಶ್ರೇಷ್ಠ. ಹಾಗಾಗಿ ಗಾಯತ್ರಿ ಅಂದ್ರು,
ಸಾವಿತ್ರಿ, ಕೆಲವೊಬ್ಬರ ವಾದ ಇದೆ ಗಾಯತ್ರಿ ಅಂದ್ರೆ ಸ್ತ್ರೀ ದೇವತೆ ಅಂತ. ವಸ್ತುತಃ ಗಾಯತ್ರಿ ಅಂದ್ರು, ಸಾವಿತ್ರಿ ಅಂದ್ರು, ಸರಸ್ವತಿ ಅಂದ್ರು. ಇವಾಗ ಸಂಧ್ಯಾಕಾಲದಲ್ಲಿ ಮೂರು ಕೂಡ ಪುರುಷ ಅಂದ್ರೆ ಸಾಕ್ಷಾತ್ ಭಗವಂತನೇ ಆದ್ದರಿಂದ ಅವನ ಚಿಂತನೆಯನ್ನೇ ಮಾಡಬೇಕು. ಹಾಗಾಗಿ ಗಾಯತ್ರಿ ಅಂದ್ರೆ ಯಾರಿಗಾದ್ರೂ ಸ್ತ್ರೀ ದೇವತೆ ಅಂತ ಒಂದು ಚಿಂತನೆ ಇದ್ದಿದ್ರೆ ಅದು ತಪ್ಪು ಅಂತ, ಅದು ತಪ್ಪೇ ಆಗುತ್ತೆ. ಯಾಕೆಂದ್ರೆ ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವನನ್ನು ಯಾಕೆ ಸಾವಿತ್ರಿ ಅಂತ ಕರೀತಾರೆ, ಯಾಕೆ ಗಾಯತ್ರಿ ಅಂತ ಕರೀತಾರೆ, ಯಾಕೆ ಸರಸ್ವತಿ ಅಂತ ಕರೀತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂತಹ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ವಿ. ಹಾಗಾದ್ರೆ ಇನ್ನು ಸಂಧ್ಯಾ ವಂದನೆಯನ್ನು ಮಾಡಬೇಕು, ಅದು ಸರಿ. ಇನ್ನು ಏನೇನು ಬಿಡಬೇಕು ಸಂಧ್ಯಾಕಾಲದಲ್ಲಿ ಅನ್ನೋದಕ್ಕೂ ಸ್ಮೃತಿಕಾರರು ಹೇಳಿದ್ದಾರೆ. ಏನಂದ್ರೆ ಚತ್ವಾರಿ ಕಲು ಕರ್ಮಾನಿ ಸಂಧ್ಯಾಕಾಲೇ ವಿವರ್ಜಯೇತ್. 4 ಕರ್ಮಗಳನ್ನು ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಬಾರದು. ಏನೇನು ಅಂತಂದ್ರೆ ಆಹಾರಂ, ಮೈಥುನಂ, ನಿದ್ರಾಂ, ಸ್ವಾಧ್ಯಾಯಂ ಚ ಚತುರ್ಥಕಂ. ಆಹಾರ ಜಾಯತೆ ವ್ಯಾಧಿ, ಕ್ರೂರಗರ್ಭಶ್ಚ ಮೈಥುನೆ, ನಿದ್ರಾಶ್ರಿಯೇ ನಿವರ್ತಂತೆ, ಸ್ವಾಧ್ಯಾಯೇ ಮರಣಂ ಧ್ರುವಂ. ಏನೇನು ತೆಗೆದುಕೊಳ್ಬಾರ್ದು? ಆಹಾರ ಸ್ವೀಕಾರ ಮಾಡಬಾರದು, ಮೈಥುನ ಸಂಘವನ್ನು ಮಾಡುವಂತೆ ಇಲ್ಲ, ನಿದ್ರೆ ಮಾಡುವಂತೆ ಇಲ್ಲ, ಇನ್ನು ಸ್ವಾಧ್ಯಾಯ ಅಂದ್ರೆ ಅಧ್ಯಯನ ಮಾಡುವಂತೆ ಇಲ್ಲ. ಅಧ್ಯಯನ ಮಾಡುವಂತೆ ಇಲ್ಲ ಅನ್ನೋದಕ್ಕೆ ಒಂದು ಬೇರೆಯನ್ನು ಹೇಳಿದ್ದಾರೆ. ಅಲ್ಲಿ ಆಹಾರ ಜಾಯತೆ ವ್ಯಾಧಿ, ಆಹಾರವನ್ನು ಸಂಧ್ಯಾಕಾಲದಲ್ಲಿ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವ್ಯಾಧಿ. ನಾವು ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೆ ನಮ್ಮ ಒಂದು ಆಹಾರದ ಒಂದು ಪದ್ಧತಿ ಇರುತ್ತೆ. ಆದ್ದರಿಂದ ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ಮಾಡೋದ್ರಿಂದ ರೋಗಾದಿಗಳ ಸಂಭವ ಇದೆ ಅನ್ನೋದು ಆಯುರ್ವೇದದಲ್ಲಿಯೂ ಕೂಡ ಸಿದ್ಧವಾದಂತಹ ವಿಷಯ. ಆದ್ದರಿಂದ ಸಂಧ್ಯಾಕಾಲದಲ್ಲಿ ನಾವು ಆ ಆಹಾರವನ್ನು ಸ್ವೀಕಾರ ಮಾಡಿದರೆ ವ್ಯಾಧಿ ಅನ್ನೋದು ನಮಗೆ ಉಂಟಾಗುತ್ತೆ. ಆ ಕಾಲದಲ್ಲಿ ಒಂದು ಶಾರೀರಿಕ ಸಂಬಂಧವನ್ನು ನಾವು ಇಟ್ಕೊಂಡಿದ್ದೇ ಆದ ಸಂದರ್ಭದಲ್ಲಿ ಮೈಥುನಕ್ಕೆ ಒಳಗಾದರೆ, ಮೈಥುನವನ್ನು ಮಾಡಿದರೆ ಅವಾಗ ನಮಗೇನಾಗುತ್ತೆ ಅಂತಂದ್ರೆ ಕ್ರೂರ ಗರ್ಭಸ್ಥ ಮೈಥುನೆ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪರ ಒಂದು ವೃತ್ತಾಂತ ನಮಗೆ ಗೊತ್ತಿದೆ. ಆ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಈ ಏತಾದೃಶ ಕೆಲಸವನ್ನು ಮಾಡಬಾರದು. ಮಾಡಿದರೆ ಕ್ರೂರ ಗರ್ಭ ಅಂದ್ರೆ ಹುಟ್ಟುವಂತಹ ಸಂತಾನ ಅನ್ನೋದೇನಿದೆ ಅದು ಕ್ರೂರವಾದಂತಹ ಸಂತಾನವೇ ನಮಗೆ ಹುಟ್ಟುತ್ತೆ. ಇನ್ನು ಸರಸ್ವತೀಚ ಸಾಯಾನ್ಹೆ ಅಲ್ಲ, ಇನ್ನು ನಿದ್ರಾಶ್ರಿಯೇ ನಿವರ್ತಂತೆ. ಯಾರು ಮಲ್ಕೊಳ್ತಾರೋ ಅಂಥವರನ್ನು ಲಕ್ಷ್ಮೀದೇವಿ ಅವರ ಹತ್ತರದಿಂದ ಹೋಗ್ತಾಳೆ. ಅಂದ್ರೆ ಅವರಿಗೆ ಸಂಪತ್ತಿರೋದಿಲ್ಲ. ಎಲ್ಲಾ ವಿಧವಾದ ಸಂಪತ್ತು, ಜ್ಞಾನರೂಪವಾದಂತಹ ಸಂಪತ್ತು ಅನ್ನಾದ್ರೂ ಸ್ವೀಕಾರ ಮಾಡ್ರಿ, ಯಾವುದನ್ನಾದ್ರೂ ಸ್ವೀಕಾರ ಮಾಡ್ರಿ. ಸ್ವಾಧ್ಯಾಯೇ ಮರಣಂ ಧ್ರುವಂ ಅಂತ ಹೇಳಿದ್ದಾರೆ. ಅಧ್ಯಯನ ಮಾಡಿದರೆ ಮರಣ ಅಂತಂದ್ರೆ ಇಲ್ಲಿ ಮರಣ ಅನ್ನೋ ಶಬ್ದಕ್ಕೆ ಅಲ್ಲಿ ಅನೇಕರು ಹೇಳುವ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯನ್ನು ಬಿಟ್ಟು ನೀವು ಅಧ್ಯಯನ ಮಾಡೋದು ಅಂತ ಆದರೆ ಆ ಅಧ್ಯಯನ ಉಳಿಯೋದಿಲ್ಲ, ಅದು ನಿಮಗೆ ಸಹಕಾರವನ್ನು ಉಂಟು ಮಾಡೋದಿಲ್ಲ ಅಂತ ಇದರ ತಾತ್ಪರ್ಯ. ಹಾಗಾಗಿ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಬಿಟ್ಟು ಉಳಿದ ಯಾವುದೇ ಕೆಲಸವನ್ನು ಮಾಡಿದರೆ ಅದು ಏತಾದೃಶವಾದಂತಹ ಫಲಗಳನ್ನು ಉಂಟು ಮಾಡಿಕೊಡುತ್ತೆ. ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮುಗಿಸಿ ನಂತರ ನಮ್ಮ ಇತರ ಕಾರ್ಯಗಳನ್ನು ನೋಡ್ಕೊಳ್ಬಹುದು. ಹಾಗಾಗಿ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಅವಶ್ಯವಾಗಿ ಮಾಡಲೇಬೇಕು. ಇನ್ನು ದ್ವಾದಶಿ ದಿವಸದಂದು ಕೆಲವೊಮ್ಮೆ ದ್ವಾದಶಿ ದಿವಸ ಪೂರ್ವಾಹ್ನದಲ್ಲಿಯೇ ಪ್ರಾತಃ ಸಂಧ್ಯಾ ಮತ್ತು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಆದರೆ ಅಲ್ಪದ್ವಾದಶಿ ಇದ್ದಾಗ ಏನು ಮಾಡಬೇಕು ಅಂತಂದ್ರೆ ಯದಾ ಭವತಿ ಅಲ್ಪಾಪಿ ದ್ವಾದಶಿ ಪಾರಣಾದಿನೇ ಉಷಕ್ಕಾಲ ದ್ವಯಂ ಕುರ್ಯಾತ್ ಅಂತ ಹೇಳಿದ್ದಾರೆ. ಅಂದ್ರೆ ಸೂರ್ಯೋದಯದ 2 ತಾಸಿನ ಮುಂಚೆಯಿಂದ ಪ್ರಾರಂಭ ಮಾಡಿಕೊಂಡು ಪ್ರಾತಃ ಸಂಧ್ಯಾ ವಂದನೆ ಮಾಧ್ಯಾಹ್ನಿಕವನ್ನು ದ್ವಾದಶಿಯ ಪೂರ್ವಾಹ್ನದಲ್ಲಿಯೇ ಮುಗಿಸಿಕೊಂಡು ನಂತರ ಇತರ ಕಾರ್ಯಗಳನ್ನು ಪಾರಣಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ದ್ವಾದಶಿ ದಿವಸ ಅಲ್ಪ ಇದ್ದಾಗಲೂ ಕೂಡ 2 ಬಿಡುವಂತೆ ಇಲ್ಲ ಮಾಧ್ಯಾಹ್ನಿಕ, ಅಲ್ಲಿ ಅದನ್ನು ಕೂಡ ಮಾಧ್ಯಾಹ್ನಿಕವನ್ನು ಕೂಡ ಪ್ರಾತಃ ಕಾಲದಲ್ಲೇ ಮಾಡಲೇಬೇಕು. ಇಂತಹ ಸಂಧ್ಯಾ ವಂದನೆ ಅನ್ನೋದೇನಿದೆ, ಆ ಸಂಧ್ಯಾ ವಂದನೆ ಒಂದು ದೇವತಾ ವಂದನಾತ್ಮಕವಾದದ್ದು. ಅಂದ್ರೆ ದೇವತೆಯ ನಮಸ್ಕಾರ ಅಂತ ಹೇಳ್ತಾ ಇದ್ದೀರಿ. ಭಗವಂತನ ನಮಸ್ಕಾರವನ್ನೇ ಯಾಕೆ ಮಾಡಬೇಕು? ಇತರೆ ದೇವತೆಗಳ ನಮಸ್ಕಾರವನ್ನು ನಾವು ಮಾಡ್ತೇವೆ, ಅನೇಕ ದೇವತೆಗಳ ನಮಸ್ಕಾರವನ್ನು ನಾವು ಮಾಡ್ತೇವೆ. ಅಲ್ಲಿ ಪರಮಾತ್ಮನ ನಮಸ್ಕಾರವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಹೇಳಿದ್ದಾರೆ, ಪ್ರಾಧಾನ್ಯೇನ ಹರಿರ್ಧ್ಯೇಯ ತತ್ಸಂಬಂಧಾತ್ ಸುರಾದಯ ಧ್ಯೇಯ ನಾಣ್ಯತೆ ಅಂತ. ಪರಮಾತ್ಮನೇ ಮುಖ್ಯನಾಗಿ ಧ್ಯೇಯ ಅಂದ್ರೆ ನಮಸ್ಕಾರ ಮಾಡೋದಕ್ಕೆ ಯೋಗ್ಯನಾದಂತಹ ವ್ಯಕ್ತಿ, ಚಿಂತನೆ ಮಾಡೋದಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಯಾರಾದ್ರೂ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಅದು ಭಗವಂತ ಮಾತ್ರ. ಉಳಿದ ದೇವತೆಗಳಿಗೂ ನಾವು ನಮಸ್ಕಾರ ಮಾಡ್ತೇವೆ, ಉಳಿದ ದೇವತೆಗಳ ಧ್ಯಾನವನ್ನು ವಿಧಾನ ಮಾಡಿದ್ದಾರೆ ಅಂತಂದ್ರೆ ಅದು ತತ್ಸಂಬಂಧ ಭಗವಂತನ ಒಂದು ಅನುಗ್ರಹದಿಂದ ಅವರಿಗೆ ಧ್ಯೇಯತ್ವ ಅನ್ನೋದು ಉಂಟಾಗಿದೆ.
ಹಾಗಾಗಿ ನೀವು ಮುಖ್ಯನಾದಂತಹ ಧ್ಯೇಯನಾದ ಪರಮಾತ್ಮನನ್ನು ಧ್ಯಾನ ಮಾಡದೆ ಇತರ ದೇವತೆಗಳನ್ನು ಧ್ಯಾನ ಮಾಡ್ತೀರಿ ಅಂತ ಆದ್ರೆ ನೀವು ಧ್ಯಾನ ಮಾಡೋದರ ಪುಣ್ಯ ನಿಮಗೆ ಸಿಗೋದಿಲ್ಲ, ಧ್ಯಾನದ ಪುಣ್ಯ ಸಿಗೋದಿಲ್ಲ. ಧ್ಯಾನದ ಫಲ, ಪುಣ್ಯ ಅನ್ನೋದಕ್ಕಿಂತಲೂ ಕೂಡ ಧ್ಯಾನದ ಫಲ ಏನೇನಿದೆ, ಲೌಕಿಕ ಆಧ್ಯಾತ್ಮಿಕ ಎರಡೂ ವಿಧವಾದಂತಹ ಫಲಗಳು ಕೂಡ ಅದಕ್ಕೆ ಸಿಗೋದಿಲ್ಲ. ಹಾಗಾಗಿ ಅವಶ್ಯವಾಗಿ ಸಂಧ್ಯಾವಿಹಿತವಾದಂತಹ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡುವುದಂತಹದ್ದೇನಿದೆ, ಇದು ಸಂಧ್ಯಾ ವಂದನೆ ಆ ಭಗವಂತನ ಚಿಂತನೆಯನ್ನೇ ಮಾಡಬೇಕು. ಇತರ ದೇವತಾ ವಂದನ ಪೂಜನ ಇತ್ಯಾದಿಗಳನ್ನು ನಾವು ಇಟ್ಕೊಳ್ಬಾರದು, ಸಂಧ್ಯಾ ವಂದನೆಯನ್ನು ಬಿಟ್ಟು ಇಟ್ಕೊಳ್ಬಾರದು ಅಂತ ಅರ್ಥ. ಸಂಧ್ಯಾ ವಂದನೆ ಮಾಡಿದ ಮೇಲೆ ಇತರ ದೇವತಾ ಪೂಜನ ವಂದನಾದಿಗಳು ಮಾಡಬಹುದು, ಆದ್ರೆ ಮುಖ್ಯವಾಗಿ ಸಂಧ್ಯಾದಲ್ಲಿ ಏನು ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ ರೂಪನಾದ ಏನು ಸರಸ್ವತಿ ರೂಪದಲ್ಲಿರುವ ಭಗವಂತನ ಚಿಂತನೆ ಅನ್ನೋದೇನಿದೆ ಅದು ಅವಶ್ಯವಾಗಿ ಮಾಡಲೇಬೇಕು ಅನ್ನೋದು ನಾವು ಇಲ್ಲಿ ತಿಳಿದುಕೊಂಡಿದ್ವಿ. ಹಾಗಾದ್ರೆ ಇಂತಹ ಸಂಧ್ಯಾ ವಂದನೆಯನ್ನು ಯಾವಾಗ ಬಿಡಬಹುದು, ಯಾವಾಗ ಮಾಡಬಹುದು? ಅಶೌಚ ಇತ್ಯಾದಿ ಅಶೌಚ ಸ್ಥಳದಲ್ಲಿ ಅಥವಾ ನಾವು ಪ್ರಯಾಣದಲ್ಲಿ ಇರ್ತೇವೆ, ಸಂಧ್ಯಾ ವಂದನೆ ಮಾಡ್ಲಕ್ಕಾಗೋದಿಲ್ಲ, ಗ್ರಹಣ ಇತ್ಯಾದಿ ಕಾಲಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಹೇಳಿದ್ದಾರೆ. ಸೂತಕೆ ಮೃತಕೆ ಕುರ್ಯಾತ್ ಪ್ರಾಣಾಯಾಮಂ ಅಮಂತ್ರಕಂ ತದಾ ಮಾರ್ಜನ ಮಂತ್ರಾಂಸ್ತು ಮನಸೋಚ್ಚಾರ್ಯ ಮಾರ್ಜಯೇತ್ ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಘ್ಯಾರ್ಘ್ಯಂ ನಿವೇದಯತೆ ಮಾರ್ಜನಂತು ನವಾ ಕುರ್ಯಾತ್ ಉಪಸ್ಥಾನಂ ನ ಚೈವಹಿ ಅಂತ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ನಮಗೆ ಸೂತಕ ಅಂದ್ರೆ ಜಾತಾಶೌಚ ಅಥವಾ ಮೃತಾಶೌಚ ಇದ್ದಾಗ ಏನ್ ಮಾಡಬೇಕು ಅಂದ್ರೆ ಪ್ರಾಣಾಯಾಮಂ ಅಮಂತ್ರಕಂ, ಅಮಂತ್ರಕವಾದಂತಹ ಪ್ರಾಣಾಯಾಮವನ್ನು ಮಾಡಬೇಕು. ಅಂದ್ರೆ ಮಂತ್ರೋಚ್ಚಾರಣೆ, ಮಂತ್ರವನ್ನು ಮನಸ್ಸಲ್ಲಿಯೂ ಚಿಂತನೆ ಮಾಡದಲೇನೆ ಪ್ರಾಣಾಯಾಮವನ್ನು ಮಾಡಿ, ಆಮೇಲೆ ಮಾರ್ಜನ ಮಂತ್ರ ಇತ್ಯಾದಿಗಳನ್ನು ಮನಸ್ಸಿನಲ್ಲೇ ಉಚ್ಚಾರಣೆ ಮಾಡಿಕೊಂಡು ಸೂರ್ಯಾರ್ಘ್ಯ ಅಂದ್ರೆ ಅರ್ಘ್ಯ ಪ್ರದಾನ ಏನಿದೆ ಅದು ಮನಸ್ಸಿನ ಅಂದ್ರೆ ಉಚ್ಚಾರಣೆ, ಗಾಯತ್ರಿಯನ್ನು ಉಚ್ಚಾರಣೆ ಮಾಡಿ ಅಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಉಪಸ್ಥಾನ ಆಗಲಿ ಇತರ ಮಂತ್ರಗಳ ಮನಸ್ಸಿನಲ್ಲಿ ಇತರ ಮಂತ್ರಗಳ ಚಿಂತನೆ ಮಾಡೋದಾಗ್ಲಿ ಇತ್ಯಾದಿ ಯಾವುದು ಮಾಡೋದಿಲ್ಲ. ಅರ್ಘ್ಯದವರೆಗೆ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಇನ್ನು ಕೆಲವು ಶಿಷ್ಟಾಚಾರ ಪರಂಪರೆಯಲ್ಲಿ ಏನು ಬಂದಿದೆ ಅಂದ್ರೆ 10 ಗಾಯತ್ರಿ ಕನಿಷ್ಠ ಪಕ್ಷದಲ್ಲಿ ಅಂದ್ರೆ 10 ಗಾಯತ್ರಿ ಆದ್ರೂ ಮಾಡುವ ಒಂದು ಪದ್ಧತಿ ಬಂದಿದೆ. ಅದಕ್ಕೆ ಕೆಲವೊಂದು ವಿರುದ್ಧವಾದ ಪ್ರಮಾಣಗಳು ಇವೆ. ಕೆಲವೊಂದು ಪ್ರಮಾಣಗಳು ಮಾನಸಿಕವಾಗಿ ಸಂಧ್ಯಾ ವಂದನೆಯನ್ನು ಗಾಯತ್ರಿ ಜಪವನ್ನು ಮಾಡಬೇಕು ಅಂತನೂ ಹೇಳಿದ್ದಾರೆ. ಹಾಗಾಗಿ ಹೀಗೆ ಅಶೌಚ ಕಾಲದಲ್ಲಿಯೂ ಕೂಡ ಮಾನಸಿಕ ಸಂಧ್ಯಾ ವಂದನೆ ಅನ್ನೋದು ವಿಹಿತವಾಗಿದೆ. ಅಲ್ಲಿ ಸಂಧ್ಯಾ ವಂದನೆಯ ತ್ಯಾಗ ಅನ್ನೋದನ್ನು ಹೇಳಿಲ್ಲ. ಅಶೌಚ ಬಂದಿದೆ ಸಂಧ್ಯಾ ವಂದನೆ ಮಾಡೋದಿಲ್ಲ ಅಂತೇನು ಇಲ್ಲ, ಇಷ್ಟು ಸಂಧ್ಯಾ ವಂದನೆಯನ್ನು ಮಾಡಿದ್ದಾರೆ. ಇನ್ನು ಅದನ್ನು ಹೇಳಿದ್ದಾರೆ, ಸೂತಕೆ ಮೃತಕೆ ಚೈವ ಸಂಧ್ಯಾಕರ್ಮ ನ ಸಂತ್ಯಜೇತ್, ಬಿಡುವಂತೆ ಇಲ್ಲ. ಸಂಧ್ಯಾ ವಂದನೆಯ ತ್ಯಾಗವನ್ನು ಯಾರು ಕೂಡ ಹೇಳಿಲ್ಲ, ಸಂಧ್ಯಾ ವಂದನೆ ಮಾಡಬೇಕು. ಇವಾಗ ರೋಗಗ್ರಸ್ತರಾಗಿರ್ತಾರೆ, ಮಂಚದ ಮೇಲೆ ಮಲ್ಕೊಂಡಿರ್ತಾರೆ, ಅಥವಾ ಪ್ರಯಾಣದಲ್ಲಿ ಇರ್ತೀವಿ, ದೂರದ ಪ್ರಯಾಣ, ನೀರಿರೋದಿಲ್ಲ, ಅಲ್ಲಿ ಒಂದು ಅವಕಾಶ ಇರೋದಿಲ್ಲ, ಅಥವಾ ದೇಶದ ದುರ್ಭಿಕ್ಷೆ ಇತ್ಯಾದಿಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ನೀರು ಸಿಗೋದಿಲ್ಲ, ಅಶಕ್ತರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸಂಧ್ಯಾ ವಂದನೆ ಮಾಡಬಹುದೋ ಇಲ್ಲವೋ ಎನ್ನುವ ಒಂದು ಸಂದೇಹಕ್ಕೆ ಉತ್ತರವನ್ನು ಹೇಳೋದು ಅಂತ ಆದ್ರೆ, ಅಶಕ್ತ ನಿರ್ಜಲೇ ದೇಶೆ ಮೃತೆ ಜಾತೆ ಚ ಸೂತಕೆ ಜಪೇ ಚ ಮಾನಸೀಂ ಸಂಧ್ಯಾಂ ಕುಶವಾರಿ ವಿವರ್ಜಿತಾಂ ಅಂತ. ನಿರ್ಜಲ ಪ್ರದೇಶದಲ್ಲಿ ಇದ್ದರೆ ಅಥವಾ ಪ್ರಯಾಣದಲ್ಲಿ ನಾವಿದ್ದರೆ ನಾವೇನ್ ಮಾಡಬೇಕು ಅಂತಂದ್ರೆ ಮಾನಸಿಕ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಅದನ್ನೇ ಜಪೇಚ್ಛ ಮಾನಸೀಂ ಸಂಧ್ಯಾ, ಮಾನಸಿಕ ಸಂಧ್ಯಾ ವಂದನೆ ಅನ್ನೋದು ಅಲ್ಲಿ ವಿಹಿತವಾಗಿದೆ. ಮಾನಸಿಕವಾಗಿ ಸಂಧ್ಯಾ ವಂದನೆ ಮಾಡಲೇಬೇಕು, ಸಂಧ್ಯಾ ವಂದನೆ ಬಿಡುವಂತೆ ಇಲ್ಲ. ಮಾನಸಿಕ ಸಂಧ್ಯಾ ವಂದನೆಯನ್ನು ಮಾಡಿದ್ರೂ ಸಕಾಲಕ್ಕೆ ಅಷ್ಟೇ ಪುಣ್ಯವನ್ನು ಹೇಳಿದ್ದಾರೆ, ಬಿಡುವಂತೆ ಇಲ್ಲ. ಇನ್ನು ಗ್ರಹಣ ಕಾಲದಲ್ಲಿ ಸೂತಕೆ ಮೃತಕೆ ಚೈವ ನದೋಷೋ ರಾಹು ದರ್ಶನೆ, ನಮಗೆ ಒಂದು ಅಶೌಚ ಇದ್ದಾಗ ಗ್ರಹಣ ಬಂತು, ಆ ಗ್ರಹಣ ಕಾಲದಲ್ಲಿ ನಾವು ಗಾಯತ್ರಿ ಜಪಾದಿಗಳನ್ನು ಮಾಡಬೇಕಲ್ಲ ಅಂತಂದ್ರೆ ಆ ಗ್ರಹಣ ಇರುವವರೆಗೂ ಕೂಡ ಅಶೌಚದ ಒಂದು ಯಾವುದೇ ವಿಧವಾದಂತಹ ಸಂಬಂಧ ನಮಗೆ ಇರೋದಿಲ್ಲ. ಹಾಗಾಗಿ ಅಶೌಚ ಕಾಲದಲ್ಲಿಯೂ ನಾವು ನಮ್ಮ ವಿಧಿವತ್ತಾಗಿ ಗಾಯತ್ರಿ ಜಪಾದಿಗಳನ್ನೆಲ್ಲವನ್ನು ಕೂಡ ಮಾಡಬಹುದು. ಹಾಗಾಗಿ ಸಂಧ್ಯಾ ವಂದನೆ ಅಂದ್ರೆ ಸಂಧ್ಯಾಕ್ಯ ದೇವತಾ ವಂದನೆ, ಸಂಧ್ಯಾ ಕಾಲದಲ್ಲಿ ಮಾಡುವಂತಹ ವಂದನೆ. ಹಾಗಾಗಿ ಅದು ಅತ್ಯವಶ್ಯ, ಸಕಾಲದಲ್ಲಿ ಮಾಡಬೇಕು. ಕಾಲದಲ್ಲಿ ಮಾಡದೆ ಹೋದ್ರೆ ಅದು ಪ್ರಾಯಶ್ಚಿತ್ತ, ಆ ಕಾಲದಲ್ಲಿ ಬಿಟ್ಟಿದ್ದಕ್ಕೆ ಒಂದು ಪ್ರಾಯಶ್ಚಿತ್ತ ಇರ್ಬೋದೇನೋ, ಆದ್ರೆ ಸಂಧ್ಯಾ ವಂದನೆ ಮಾಡದೇ ಇದ್ದಿದ್ದರಿಂದ ನಮಗೆ ಅಂದ್ರೆ ಸಂಧ್ಯಾ ವಂದನೆ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗಬೇಕೋ ಅದು ಆ ಫಲ ಸಿಗೋದಿಲ್ಲ. ಹಾಗಾಗಿ ಸಂಧ್ಯಾ ವಂದನೆ ಬಿಟ್ರೆ ಕೃತಜ್ಞನೆ ನಾಸ್ತಿ ನಿಷ್ಕೃತಿ ಅಂತ ನಿನ್ನೆ ನಾವು ತಿಳಿದುಕೊಂಡಂತೆ ಸಂಧ್ಯಾ ವಂದನೆ ಮಾಡದೇ ಹೋದ್ರೆ ನಾವು ಕೃತಜ್ಞರಾಗ್ತೀವಿ. ಭಗವಂತನ ಉಪಕಾರ ಸ್ಮರಣ ರೂಪವಾಗಿದೆ ಯಾವ ಸಂಧ್ಯಾ ವಂದನೆ, ಅದನ್ನು ಅವಶ್ಯವಾಗಿ ಮಾಡಬೇಕು. ಹಾಗಾಗಿ ಸಕಾಲದಲ್ಲಿಯೂ ಸಂಧ್ಯಾ ವಂದನೆ ಮಾಡಬೇಕು, ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಸಂಧ್ಯಾ ವಂದನೆ ಅವಶ್ಯವಾಗಿ ಮಾಡಲೇಬೇಕು. ಕಾಲಾತೀತವಾದರೆ ಪ್ರಾಯಶ್ಚಿತ್ತ ಮಾಡಬೇಕು, ಆದ್ರೆ ಕಾಲಾತೀತ ಮಾಡದಲೇನೆ ಅಶಕ್ತರಾಗಿದ್ದರೆ ಮಾನಸಿಕವಾಗಿ ಸಂಧ್ಯಾ ವಂದನೆ ಮಾಡ್ರಿ.
ಹಾಗಾಗಿ ಕೆಲವು ಉದ್ಯೋಗಕ್ಕೆ ಹೋಗಿರ್ತೀವಿ, ಸಂಧ್ಯಾ ವಂದನೆ ಮಾಡ್ಲಕ್ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮಾನಸಿಕ ಸಂಧ್ಯಾ ವಂದನೆಯನ್ನು ಮಾಡೋದು. ಹಾಗಾಗಿ ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡೋದು ಅತ್ಯಂತ ಶ್ರೇಷ್ಠ. ಹಾಗಾಗಿ ಇಂತಹ ಸಂಧ್ಯಾ ವಂದನೆ ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕು. ನಾಳೆಯ ದಿವಸ ಇಲ್ಲಿವರೆಗೆ ಸಂಧ್ಯಾ ವಂದನೆ ಅಂದ್ರೆ ಏನು ಅಂತ ತಿಳ್ಕೊಂಡು, ಅಂದ್ರೆ ಸಂಧ್ಯಾ ವಂದನೆ, ಸಂಧ್ಯಾ ಶಬ್ದಕ್ಕೆ ಅರ್ಥ ಏನು, ವಂದನ ಅಂದ್ರೆ ಯಾವ ಕಾಲದಲ್ಲಿ ಮಾಡಬೇಕು, ಬಿಟ್ಟರೆ ಏನು ಫಲ, ಸರಿಯಾದ ಸಮಯಕ್ಕೆ ಮಾಡಿದರೆ ಏನು ಫಲ, ಸಂಧ್ಯಾ ಕಾಲದಲ್ಲಿ ಏನು ಮಾಡಬಾರದು, ಏನು ಮಾಡಬೇಕು, ಇತ್ತೆಲ್ಲಾ ವಿಷಯಗಳನ್ನು ತಿಳ್ಕೊಂಡಿದ್ವಿ. ನಾಳೆ ದಿವಸ ಸಂಧ್ಯಾ ವಂದನೆ ಆಚಮನೆಯಿಂದ ಉಪಸ್ಥಾನದವರೆಗೆ ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಯಾವ ಕಾಲದಲ್ಲಿ ಯಾವ ದೇವತೆ ಸ್ಮರಣೆ ಮಾಡಬೇಕು, ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮದ್ ಮೂಲರಾಮಚಂದ್ರ ದೇವರ ಪಾದಕಮಲಗಳಲ್ಲಿ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.